ಅಮೃತ, ಇನ್ನೊಂದು 5 ನಿಮಿಷ ಬೇಗ ಬರ್ಬೇಕಾಗಿತ್ತು ಕಣೆ. ಅಭಿಷೇಕ್ ಅವ್ರ ತಾಯಿ ಫೋನ್ ಮಾಡಿದ್ರು. ಹೌದಾ? ಏನಂತ ವಿಷಯ? ಮತ್ತೆ ಹಾರಾಡಿದ್ರಾ? ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಡ್ತೀರಾ ಅಂತ? ಇಲ್ಲಮ್ಮ, ಆ ಜಗದಂಬ ಅವ್ರಿಗೆ ಶ್ರೀನಿವಾಸನೇ ಬುದ್ಧಿ ಕೊಟ್ಟ ಅಂತ ಕಾಣುತ್ತೆ. ಅವ್ರು ಹೇಳಿದ್ರು, ನಾವು 1000 ಜನ 500 ಜನನೆಲ್ಲ ಕರೆಯಲ್ಲ, ತಿರುಪತಿಯಲ್ಲಿ ಮದುವೆ ಮಾಡ್ಕೊಡೋದು ಬೇಡ, ನೀವು ಸಿಂಪಲ್ ಆಗಿ ಇಲ್ಲೇ ಎಲ್ಲಾದ್ರೂ ದೇವಸ್ಥಾನದಲ್ಲಾಗ್ಲಿ ಛತ್ರದಲ್ಲಾಗ್ಲಿ ಮದುವೆ ಮಾಡ್ಕೊಟ್ರೆ ಸಾಕು ಅಂತ ಹೇಳಿದ್ರು. ಹೇಳಲೇಬೇಕು, ಪುಕ್ಷಟ್ಟಾಗಿ ಹೇಳ್ತಾರ. ಅವರ ಹೇಳೇ ಹೇಳ್ತಾರೆ ಅಂತ ನನಗೆ ಅವತ್ತೇ ಗೊತ್ತಿತ್ತು. ನೋಡೇ, ಹೆದರೋರು ಇರೋವರೆಗೂ ಹೆದರ್ಸೋರು ಇರ್ತಾರೆ. ಹೆದರ್ಸೋರು ಕಂಡ್ರೆ ಹೆದರೋರು ಹೆದರ್ತಾರೆ. ಆ ಜಾತಿಗೆ ಸೇರಿದ್ದು ಅಂಬಾ. ಗೊತ್ತಾ ನಿಂಗೆ? ಯಾವಾಗ ನಾವು ಹುಡುಗನ್ನ ಕರೆಸಿ ರಿಜಿಸ್ಟರ್ ಮ್ಯಾರೇಜ್ಗೂ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ವು, ಆದ್ರೆ ಅಲ್ಲಾಡೋಗ್ಬಿಟ್ರು. ತಿರುಪತಿಯೂ ಬೇಡ, 1000 ಜನವೂ ಇಲ್ಲ, ಹೇಗೆ ಬೇಕಾದ್ರೂ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ರು. ನೋಡು, ನಾನು ಈಗಲೂ ಹೇಳ್ತೀನಿ ಕೇಳು. ಆ ಕುಟುಂಬದವರು ನಾವು ಇಬ್ರು ಹೋಗೋದು, ಒಂದು ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸೋದು, ಕರ್ಕೊಂಬರೋದು. ಛತ್ರನೂ ಬೇಡ, ಮದುವೆ ಊಟನೂ ಬೇಡ, ಬೇಕಾದ್ರೆ ಕೊಬ್ಬರಿ ಸಕ್ಕರೆ ಹಂಚ್ಬಿಡೋದು. ಕೊಬ್ಬರಿ ಸಕ್ಕರೆ ಯಾಕ್ರೆ ಹಂಚ್ತೀರಾ? ಸಕ್ಕರೆಗೆ ಬೆಲೆ ಜಾಸ್ತಿ. ಒಂದ್ ಕೆಲಸ ಮಾಡಿ, ಮದುವೆ ಮುಗಿಸಿ ಒಂದು ಮೂಟೆ ಕಡಲೆಪುರಿ ತರಿಸಿ ಎಲ್ರಿಗೂ ಕಡಲೆಪುರಿ ಕೊಟ್ಟು ಕಳಿಸ್ಬಿಡಿ. ಅಲ್ಲ ರೀ, ಅವ್ರೇನೋ ಹೇಳ್ತಾರೆ ಹೇಗ್ ಬೇಕಾದ್ರೂ ಮದ್ವೆ ಮಾಡ್ಕೊಡಿ ಅಂತ. ನಾವ್ ಹಾಗೆ ಮಾಡಕ್ ಆಗತ್ತಾ? ನೋಡಿ, ಒಂದು 100 ಜನ ಆದ್ರೂ ಕರೆದು ಊಟ ಹಾಕೋದು ಬೇಡವಾ? 100 ಬೇಡರಿ, ಒಂದು 50 ಜನನು ಬೇಡರಿ, ಒಂದು 10 ಜನಕ್ಕಾದ್ರೂ ಲಾಡು ಅಡಿಗೆ ಮಾಡಿಸಿ ಊಟ ಹಾಕೋದು ಬೇಡವಾ? ಲಾಡು ಚಿರೋಟಿ 50 ಜನಕ್ಕೆ ಅಂದ್ರೆ ಅವ್ರ ಕಡೆಯವ್ರು 50 ಜನ, ನಮ್ಮ ಕಡೆಯವ್ರು 50 ಜನ, ಟೋಟಲ್ 100 ಜನ. 100 ಜನಕ್ಕೆ ಲಾಡು ಊಟ ಅಂದ್ರೆ 1 ಲಕ್ಷ ರೂಪಾಯಿ ಬೇಕಾಗತ್ತೆ. ಆಮೇಲೆ ಆ 100 ಜನಕ್ಕೆ ಊಟ ಹಾಕ್ಬೇಕಾದ್ರೆ ನಮ್ಮನೆ ಸಾಲ ಅಲ್ವಲ್ಲ, ತೀರಾ ರಸ್ತೆಯಲ್ಲಿ ಶಾಮಾನ ಹಾಕ್ಸಕ್ಕಾಗಲ್ವಲ್ಲ, ಆ ಛತ್ರ ಬುಕ್ ಮಾಡ್ಲೇಬೇಕಲ್ಲ, ಅದಕ್ಕೆ 1 ಲಕ್ಷ ರೂಪಾಯಿ ಆಯ್ತಾ? ಆಮೇಲೆ ಅವರೆಲ್ಲ ಬಂದ್ಮೇಲೆ ನೀವು ಹೀಗೆ ಓಡಾಡಕ್ಕಾಗತ್ತಾ? ಬಟ್ಟೆ ಪೀತಾಂಬರ, ಒಡವೆ ವಸ್ತ್ರ ಇಲ್ಲ, 1 ಲಕ್ಷ ರೂಪಾಯಿ. ಇಷ್ಟೆಲ್ಲ ಆದಮೇಲೆ ಸಾತು ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಾಗತ್ತೇನೆ. ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಲೇಬೇಕು, ಅದಕ್ಕೊಂದು 50,000 ರೂಪಾಯಿ. ಅಲ್ಲಿಗೆ ನಿಮ್ಮ ಗೌರವ, ನಿಮ್ಮ ಅಂತಸ್ತು, ಪ್ರೆಸ್ಟೀಜು ಎಲ್ಲ ಉಳಿಬೇಕಾದ್ರೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ತಿಳ್ಕೊ, 2-3 ಲಕ್ಷ ರೂಪಾಯಿ ಯಾರು ತಂದು ಕೊಡ್ತಾರೆ? ಎಲ್ಲಿ ಸಿಗುತ್ತೆ? ನನ್ನ ಮಾತು ಕೇಳು. ಈಗಲೂ ಅಷ್ಟೇ ಲಕ್ಷಣವಾಗಿ ಸಾಮೂಹಿಕ ಮದುವೆಗಳಾಗ್ತಾ ಇರ್ತವೆ ಕೆಲವು ಕಡೆ. ಸಾಮೂಹಿಕ ವಿವಾಹ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಮೇಡಮ್, ಅಲ್ಲಿ ಹುಡುಗಾಟ ಅಲ್ಲ ಕಡೆ, ಅಲ್ಲಿ ನೋಡು, ಹೆಣ್ಣಿಗೆ ಸೀರೆ ಕೊಡ್ತಾರೆ, ಆಮೇಲೆ ತಾಳಿ ಕೊಡ್ತಾರೆ, ಕಾಲುಂಗ್ರ ಕೊಡ್ತಾರೆ, ವರೋಪಚಾರ ಅಂತ ಗಂಡಿಗೆ ನೋಡು ತಟ್ಟೆ, ಲೋಟ, ಚೊಂಬು, ಬೀಸಣಿಗೆ, ಆಮೇಲೆ ಫಸ್ಟ್ ಏಡ್ಗೆ ಚಾಪೆ, ದಿಂಬು ಎಲ್ಲ ಕೊಡ್ತಾರೆ. ಆ ಖರ್ಚು ಉಳಿಯುತ್ತಾ? ಏನಿಲ್ಲ, ಸುಮ್ಮನೆ ಹೀಗೆ ನಾವು ಒಬ್ಬರು ಹೀಗೆ ಕರ್ಕೊಂಡು ಹೋಗೋದು. ಆ ಕಡೆಯಿಂದ ಅವರು ಅಭಿಷೇಕನ ಕರ್ಕೊಂಡು ಬರ್ತಾರೆ, ಇಬ್ರಿಗೂ ಕೈ ಹಿಡಿಸೋದು, ನಾವು ಕೈ ಕೊಡೋದು, ಸೀರಾ ಬರ್ತದೆ. ಹಾಗೆ ಅಪ್ಪ, ನಾನ್ ಬೇಕಾದ್ರೆ ರಿಜಿಸ್ಟರ್ ಮದ್ವೆ ಆಗ್ತೀನಿ, ಆದ್ರೆ ಈ ಸಾಮೂಹಿಕ ಮದ್ವೆಲಿ ಹೋಗಿ ನಿಂತ್ಕೊಳ್ಳಲ್ಲ. ಹುಚ್ಚುಳಿಗೆ ಸಾಮೂಹಿಕ ಮದುವೆನ ಅಷ್ಟು ಕೀಳಾಗಿ ಕಾಣಬೇಡ ಕಡೆ. ಅದರಲ್ಲೂ ಇದು ನನ್ನ ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆ. ನನ್ನ ರಾಜಕೀಯದ ಪವರ್ ಉಪಯೋಗಿಸ್ತೀನಿ, ನಿನ್ನ ಕರ್ಕೊಂಡೋಗಿ ಮುಂದೆ ನಿಲ್ಲಿಸ್ತೀನಿ. ಯಾರು ಮಂತ್ರಿನೋ ಮುಖ್ಯಮಂತ್ರಿನೋ ಸುಮ್ಮನೆ ಹಾಗೆ ತಾಳಿ ಹಾಕಿ ತೆಕ್ಕೊಡ್ತಾರೆ. ಆ ಹುಡುಗ ಸುಮ್ಮನೆ ಹಾಗೆ ನಿನ್ನ ಕೊರಳಿಗೆ ಕಟ್ತಾ ಇರೋದನ್ನ ಫೋಟೋ ತೆಗಿತಾರೆ. ಬೆಳಗ್ಗೆ ಫ್ರಂಟ್ ಪೇಜಲ್ಲಿ ಬರುತ್ತೆ ಆ ಫೋಟೋ. ಬೇಕಾದ್ರೆ ಟಿವಿ ಇನ್ಫ್ಲೂಯೆನ್ಸ್ ಮಾಡಿ ಯಾವ್ದಾದ್ರು ಚಾನಲ್ಗೆ 1-2 ದಿನ ಬರೀ ನಿನ್ನ ಮದುವೆ ಫೋಟೋನೇ ಬರ್ತಿರ್ಬೇಕು, ಒಂದಾದ್ಮೇಲೆ ಬರೀ ಅದೇ. ಹೋಗೋಣಮ್ಮ. ಯಾಕ್ರಿ ಹೀಗೆ ಮಾತಾಡ್ತೀರಾ ನೀವು? ಅವಳು ನಮ್ಮ ಮಗಳು. ಸಾಲನೋ ಸೋಲನೋ ಮಾಡಿ ಕಷ್ಟ ಸುಖ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಸಂತೋಷ ಆಗೋ ಹಾಗೆ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡೋಣ. ಆ ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಅನ್ನೋದ್ರ ಬೆಲೆ ಎಷ್ಟು ಗೊತ್ತಾ ನಿಂಗೆ? 3-4 ಲಕ್ಷ ರೂಪಾಯಿ. ಯಾರು ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ? ಯಾರು ಯಾಕಪ್ಪ ಕೊಡ್ಬೇಕು? ಯಾರು ಕೊಡೋದು ಬೇಕಾಗಿಲ್ಲ. ತಗೋಮ್ಮ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಈಗ ನೀವೇನ್ ಹೇಳ್ತಾ ಇದ್ರಿ? ಸಾಮೂಹಿಕ ವಿವಾಹ ಮಾಡ್ತೀನಿ ಅಂತನಾ?
ನೋಡಿಪ್ಪ, ನಾನು ಬದುಕಿರೋವರೆಗೂ ನನ್ನ ತಂಗಿಗೆ ಅದೆಲ್ಲ ಆಗೋದಕ್ಕೆ ಬಿಡೋದಿಲ್ಲಪ್ಪ. ₹2,00,000 ಎಲ್ಲಿಂದ ತಂದಿಯಮ್ಮ? ಎಲ್ಲಿಂದ ತರೋದಕ್ಕಾಗತ್ತಮ್ಮ? ನಮ್ಮ ಬಾಸ್ ಹತ್ರ ಸಾಲ ಕೇಳಿದೆ. ನನ್ನ ಸ್ಯಾಲ್ರಿ ಡಿಡಕ್ಷನ್ ಮೇಲೆ ಈ ₹2,00,000 ಲೋನ್ ಕೊಟ್ಟಿದ್ದಾರೆ. ತಗೊಂಡು ಬಂದೆ. ತಿಂಗಳು ನನ್ನ ಸಂಬಳದಲ್ಲಿ ಸಾಲ ತೀರೋವರೆಗೂ ಒಂದಷ್ಟು ಹಣ ಕಟ್ಟಾಗ್ತಾ ಬರುತ್ತೆ. ಅದೆಲ್ಲ ಇರ್ಲಿ ಬಿಡಮ್ಮ. ಅಮ್ಮ, ಈಗ ಈ ದುಡ್ಡನ್ನ ಇಟ್ಕೊಂಡು ನಮ್ಮ ಅಪೂರ್ವನ ಮದುವೆನ ಎಷ್ಟು ಚೆನ್ನಾಗಿ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡೋಣ, ಆಯ್ತಾ? ಅಮ್ಮ, ನಾವು ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದರೂ ಮಾಡಿದ್ಯಾ? ಉಪ್ಪಿಟ್ಟು ಮಾಡಿದ್ದೀನಮ್ಮ, ಕೈ ಕಾಲು ಬಿಡ್ತಾಕೊಂಡು. ಹಾಂ. ನೋಡಿದ್ರಾ, ನಮ್ಮ ಮಗಳು ತಂಗಿ ಮದ್ವೆಗೆ ₹2,00,000 ಸಾಲ ತಂದಿದ್ದಾಳೆ. ಸಾಲ ತಾನೆ, ಕೊಡೋರಿದ್ರೆ ನಾನು 10 ಲಕ್ಷ ತರ್ತಾ ಇದ್ದೆ. ಕೊಡೋರಿಲ್ವೇ? ನನಗಿರೋ ಅವನೊಬ್ಬ ಬುಲೆಟ್ ಬಾಬು, ಅವನ ಹತ್ರ ಆಗಲೇ 5,000 ನಂಬಿಕೆ ಕಳ್ಕೊಂಡಿದ್ದೀನಿ. ಇನ್ನೇನೇ ನಿನ್ನ ಆಸೆ ಅಂತೆ ಛತ್ರ, ಲಾಡು ಊಟ, ಚಿರೋಟಿ ಊಟ, ಇನ್ವಿಟೇಷನ್ನು, ಬಟ್ಟೆ ಪೀತಾಂಬ್ರ ಎಲ್ಲ ಆಯ್ತಲ್ಲ. ಸಂತೋಷ ಪಡು. ಈ ಹಣನ ನೀವು ತಂದು ಕೊಟ್ಟಿದ್ರೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೆ ರೀ, ತುಂಬಾ ಸಂತೋಷ ಪಡ್ತಾ ಇದ್ದೆ. ಧೀರಜ್ ಮಂಡೆ ಕಾಲ್ ಮಾಡಿ. ಓಕೆ ಬಾಯ್. ಓ ಅಮೃತ ಅವರೇ, ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸರ್. ಹೇಗೆ ನಡೀತಾ ಇದೆ ಮದುವೆ ಅರೇಂಜ್ಮೆಂಟ್ಸ್? ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ ಸರ್. ಇನ್ವಿಟೇಷನ್ಸ್ ಪ್ರಿಂಟ್ ಆಗಿತ್ತು, ಮೊದಲನೇ ಇನ್ವಿಟೇಷನ್ ನಿಮಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಮದುವೆ ಖಂಡಿತ ಬರಬೇಕು. ಶ್ಯೂರ್ ಬರ್ತೀನಿ. ಆದರೆ ನಾನು ಈ ಮದುವೆ ಇಂಥ ಸಮಾರಂಭಗಳಿಗೆ ಅಟೆಂಡ್ ಮಾಡೋದು ತುಂಬಾ ಕಡಿಮೆ. ಆದರೆ ಈ ಮದುವೆ ಬಂದೇ ಬರ್ತೀನಿ. ಅದರಲ್ಲೂ ನೀವು ಇನ್ವೈಟ್ ಮಾಡಿದ ಫಂಕ್ಷನ್ಗೆ ಮಾತ್ರ ತಪ್ಪಿಸ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಇಮಿಡಿಯೇಟ್ ಆಗಿ ಸಾಲ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಮನೇಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ ಸರ್, ನಮ್ಮ ತಂದೆನೇ ನಿಮ್ಮನ್ನ ಮದುವೆ ಕರಿಬೇಕು ಅಂತ ಅನ್ಕೊಂಡಿದ್ರು. ಆದರೆ ಅವ್ರು ಸ್ವಲ್ಪ ಮಾತು ಜಾಸ್ತಿ ಅಲ್ವಾ, ಅದಕ್ಕೆ ನಾನೇ ಅವಾಯ್ಡ್ ಮಾಡ್ಬಿಟ್ಟೆ. ಅವ್ರು ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾರೆ, ಅವ್ನು ಕರ್ಕೊಂಡು ಬರ್ಬೇಕಾಗಿತ್ತು ನೀವು. ಅಯ್ಯಯ್ಯೋ ಸರ್, ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು. ಪರವಾಗಿಲ್ಲ, ಅಲ್ಲ ನೀವೇ ಕರೆಯೋಕೆ ಬರಬೇಕು ಅಂತೇನು ಇರಲಿಲ್ಲ, ಫೋನ್ ಮಾಡಿದ್ರೆ ಸಾಕಾಗಿತ್ತು. ಬಂದೇ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮದುವೆ ಖಂಡಿತ ಬರಬೇಕು, ನಾನು ಬರ್ತೀನಿ ಸರ್. ನಿಮಿಷ ಇದೆ. ಶಾರದನವರೇ, 2 ಕಪ್ ಟೀ ತಗೊಂಬನ್ನಿ. ಅಯ್ಯೋ ಸರ್, ಟೀ ಎಲ್ಲ ಏನು ಬೇಡ, ನಾ ಹೊರಡ್ತೀನಿ ಸರ್ ನಾನು. ಅಮೃತ ಅವರೇ, ನೀವು ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದೀರಿ, ಟೀ ಕುಡಿದ್ರೆ ಹಾಗೆ ಹೋಗ್ಬಾರ್ದು. ನಮ್ಮ ಶಾರದಮ್ಮ ಫಸ್ಟ್ ಕ್ಲಾಸ್ ಆಗಿ ಟೀ ಮಾಡ್ತಾರೆ. ಬನ್ನಿ ಬನ್ನಿ. ಈ
ಮದುವೆಗೆ ಎಷ್ಟು ದಿನ ರಜೆ ಬೇಕೋ ಅಷ್ಟು ದಿನ ತಗೊಳ್ಳಿ. ಆ ಬ್ರಾಂಚ್ ಕೆಲಸಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಬೇಡ ಸರ್, ನಂಗೆ ಮದುವೆ ದಿನ ಮದುವೆ ಹಿಂದಿನ ದಿನ ರಜಾ ಕೊಟ್ಟರೆ ಸಾಕು. ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲ ಓಡಾಡ್ಕೋತಾರೆ. ನನ್ನ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಇದ್ದಿದ್ದು ದುಡ್ಡನ್ನು ಅರೇಂಜ್ ಮಾಡೋದು. ಅದೇ ನೀವು ಕೊಟ್ಟಿದ್ದೀರಲ್ಲ, ನಂಗೆ ಅಷ್ಟೇ ಸಾಕು ಸರ್. ರಜಾ ಎಲ್ಲ ಏನು ಬೇಡ. ಅಮೃತ ಅವರೇ, ನಾನು ನಿಮ್ಮನ್ನು ಒಂದು ಪರ್ಸನಲ್ ವಿಚಾರ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಕೇಳಿ ಸರ್. ಅದು ಕೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಸರ್, ನಾನು ನಿಮ್ಮ ಹತ್ರ ಸಾಲ ಕೇಳಕ್ಕೆ ಬಂದಾಗ ನನಗೂ ಇದೇ ರೀತಿ ಹೆಸಿಟೇಷನ್ ಇತ್ತು. ಅದು ನೀವೇ ಹೇಳಿದ್ರಲ್ವಾ, ಯಾವುದೇ ರೀತಿ ಹೆಸಿಟೇಷನ್ ಇಟ್ಕೊಳ್ದೆ ಏನು ಬೇಕಾದರೂ ಕೇಳಿ ಅಂತ. ಈಗ ನಾನು ನಿಮ್ಗೆ ಅದನ್ನೇ ಹೇಳಬೇಕಾಗಿದೆ ಸರ್. ವಿಶ್ವಾಸದಲ್ಲಿ, ಒಳ್ಳೆ ಉದ್ದೇಶದಲ್ಲಿ ನೀವೇನೇ ಕೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಕೇಳಿ ಸರ್. ಥ್ಯಾಂಕ್ ಯು. ಅಮೃತ, ನಿಮ್ಮ ತಂಗಿ ಎಜುಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ವಾ? ನೀವು ಮದುವೆ ಮಾಡ್ಕೊಳ್ಳೋದೆ ಅವರು ಮದುವೆ ಮಾಡೋದು ಅಷ್ಟು ಅವಸರ ಇತ್ತ? ಓಕೆ, ಒಳ್ಳೆ ಕಡೆ ಸಂಬಂಧ ಸಿಕ್ತು ಅಂತ ಮದುವೆ ಮಾಡ್ತಿದ್ರೆ ತಪ್ಪೇನಿಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಕ್ಕನ ಮದುವೆ ಆಗದೆ ತಂಗಿ ಮದುವೆ ಯೋಚನೆ ಮಾಡಲ್ಲ. ನೀವೇ ಏನಾದರೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಯೋಚನೆ ಮಾಡಿ ತಂಗಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ತಲ್ಲ ಅಂತ ಮದುವೆ ಮಾಡ್ತಿದ್ದೀರಿ ಅನ್ನೋದು ನನ್ನ ಕುತೂಹಲ ಅಷ್ಟೇ. ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತೇನಿಲ್ಲ. ಕೊಡದಿದ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಹೇಳೋದ್ರಲ್ಲಿ ಏನೂ ತಪ್ಪಿಲ್ವಲ್ಲ ಸರ್. ನನ್ನ ತಂಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ್ಲು. ಅವನನ್ನೇ ಮದುವೆ ಆಗಬೇಕು ಅಂತ ಹಠ ಮಾಡಿದ್ಲು. ಅವರಿಬ್ಬರಿಗೂ ಎಜುಕೇಷನ್ಗಿಂತ ಮದುವೆನೇ ತುಂಬ ಇಂಪಾರ್ಟೆಂಟ್ ಅನಿಸಿತ್ತು ಸರ್. ಅದಕ್ಕೆ ನನ್ನ ಮದುವೆ ಆಗೋವರೆಗೂ ಕಾಯೋದು ಬೇಡ ಅಂತ ಹೇಳಿ ಅವರಿಬ್ಬರಿಗೂ ಮದುವೆ ಮಾಡ್ತಿದ್ದೀವಿ. ನೀವು ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿಲ್ವಾ? ಇಲ್ಲ ಸರ್, ನನ್ನ ಮದುವೆಗೂ ಕೆಲವು ಸಂಬಂಧಗಳು ಬಂದಿತ್ತು. ಈಗ ಸದ್ಯಕ್ಕೆ ನಾನೇ ಬೇಡ ಅಂತ ಹೇಳಿ ತಿಳಿಸ್ಬಿಟ್ಟೆ. ಈಗಿರೋ ನಮ್ಮನೆ ಪರಿಸ್ಥಿತಿನಲ್ಲಿ ನಾನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಸರ್. ಇದಕ್ಕಿಂತ ಹೆಚ್ಚಿಗೆ ಹೇಳೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಸರ್. ಬೇಡ ಬೇಡ ಬೇಡ, ನೀವು ಕಷ್ಟಪಟ್ಕೊಂಡೇನು ಹೇಳಬೇಕಾಗಿಲ್ಲ. ನಾನು ಕೇಳಿದ್ರಿಂದ ನಿಮಗೇನಾದರೂ ಬೇಜಾರಾಗಿದ್ರೆ ಸಾರಿ. ಅಯ್ಯೋ, ನೀವೇನು ಕೇಳಬಾರದು ಕೇಳಿಲ್ವಲ್ಲ ಸರ್. ನಾನು ಬರ್ತೀನಿ ಸರ್. ಮದುವೆ ಖಂಡಿತ ಬರಬೇಕು. ಶೋರ್, ಖಂಡಿತವಾಗ್ಲೂ ಬರ್ತೀನಿ. ಬರ್ತೀನಿ ಸರ್. ನಾನು ಕೇಳಬೇಕು ಅಂದ್ಕೊಂಡು ವಿಚಾರ ಕೇಳಲೇ ಇಲ್ಲ. ಕೇಳ್ತಾ ಇದ್ರು ಅವಳಿಗೆ ಅರ್ಥ ಆಗಿದ್ರೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜಾರ ಹತ್ರ ಮಾತಾಡ್ದೆ. ಇಡೀ ಮದುವೆ ವ್ಯವಸ್ಥೆ ಮಾಡಕ್ಕೆ 2 ಗಂಟೆ ಸಾಕಂತರಿ. ಲೇ ಅಂಬಾ, ಇನ್ಯಾರ ಮದುವೆಗೆ ಈ ದಿಢೀರ್ ವ್ಯವಸ್ಥೆ ಇಲ್ಲ.
ಅಲ್ಲರಿ ಅವ್ರು ಫಿಕ್ಸ್ ಮಾಡಿರೋ ದೇವಸ್ಥಾನದಲ್ಲಿ ನಮ್ಮ ಮಗನ ಮದುವೆ ಮಾಡ್ದು ಅಂತ ಇಟ್ಕೊಳ್ಳಿ. ಆಗ ಅವ್ರ ಕಡೆಯವರು ನಮ್ಮ ಕಡೆಯವರು ಎಲ್ಲ ಬರ್ತಾರ. ನಾವು ಮಾಡಿದ್ವಿಲ್ಲ ಪ್ಲಾನ್ಗೆ ಅವರೆಲ್ಲ ಸಾಕ್ಷಿ ಆಗ್ತಾರೆ ರೀ.